ಮಾತಾಡಿರೋ ಎಲ್ಲಾ ರೆಕಾರ್ಡನ್ನು ತೆಗಿರಿ. ನಾನ್ ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ದೆ. ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ. ಅವನೇ ಝೀರೋ ಈಗ. ನಮ್ಮ ಮೈಸೂರು ಡಿಸ್ಟಿಕ್ ಇಂತ ಉತ್ತರ ಕರ್ನಾಟಕ ಡಿಸ್ಟಿಕ್ ಅವರು ಪಾಪ ಅವರು ಎಷ್ಟು ಸಬಲರಾಗ್ಬಿಟ್ಟಿದ್ರು ಅನ್ನೋದಕ್ಕೆ ಬಸ್ಸಲ್ಲಿ ಜನ ಓಡಾಡ್ತಾ ಇದಾರಲ್ಲ ಮಹಿಳೆಯರು, ಅದೇ ಸಾಕ್ಷಿ ಸರ್. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ 4 ಮಹಿಳೆಯರ ಸಬಲೀಕರಣಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್ ನಮಗೆ. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಸದನದಲ್ಲೇ ಅಕ್ಷರಶಃ ಬೆತ್ತಲಾಗಿದ್ದಾರೆ. ಅಷ್ಟೇ ಅಲ್ಲ, ನನಗಿರೋದು ಒಂದಲ್ಲ 2 ನಾಲಿಗೆ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸರ್ಕಾರದ ಕಾರ್ಯವೈಖರಿಯನ್ನ ಯಾವ ರೀತಿ ಸರಿ ದಾರಿಗೆ ತರಬೇಕು ಎನ್ನುವುದರಲ್ಲಿ ಕಂಪ್ಲೀಟ್ ಆಗಿ ಸೋತಿರೋ ವಿರೋಧ ಪಕ್ಷ ಈಗ ಆರ್ ಅಶೋಕ್ ಅವರ ಆ ಒಂದು ಮಾತಿನಿಂದ ಮತ್ತಷ್ಟು ಮುಜುಗರಕ್ಕೀಡಾಗಿದೆ. ನಾಚಿಕೆಯಿಂದ ತಲೆ ತಗ್ಗಿಸುವ ಪರಿಸ್ಥಿತಿಗೆ ತಲುಪಿದೆ. ಇಷ್ಟು ಮಾತ್ರವಲ್ಲ, ಗ್ಯಾರಂಟಿ ಯೋಜನೆಗಳು ಕೊಟ್ಟ ಸರ್ಕಾರ ಕೂಡ ಕೆಲವು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಬೇಕಾದಂತಹ ಅನಿವಾರ್ಯತೆ ತುಂಬಾನೇ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹಾಗೂ ಅನ್ನಭಾಗ್ಯ, ಈ 5 ಗ್ಯಾರಂಟಿಗಳಿಂದ ರಾಜ್ಯದ ಬಹುತೇಕ ಜನರಿಗೆ ಅನುಕೂಲ ಕೂಡ ಆಗ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಈ ಗ್ಯಾರಂಟಿಗಳು ನಿತ್ಯ ಸಂಜೀವಿನಿ ಆಗಿರೋದ್ರಲ್ಲಿ ಸಂಶಯವಿಲ್ಲ. ಸರ್ಕಾರದ ಈ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಲ್ಲಿ ಎಡವಟ್ಟುಗಳು, ಕೆಲವು ಲೋಪಗಳು ಆಗ್ತಿರೋದು ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಂತ ಗ್ಯಾರಂಟಿ ಯೋಜನೆಗಳೇ ಸರಿಯಲ್ಲ ಅಂತ ಹೇಳೋದು ಎಷ್ಟು ಸರಿ ಎನ್ನುವುದನ್ನ ರಾಜ್ಯದ ಜನರ ವಿವೇಚನೆಗೆ ಬಿಟ್ಟ ವಿಚಾರ. ಆದ್ರೆ ಈಗ ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಸದನದಲ್ಲೇ ಮಾತಾಡಿ ಬೆತ್ತಲಾಗಿದ್ದು ಮಾತ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸ್ನೇಹಿತರೆ, ಆರ್ ಅಶೋಕ್ ಗ್ಯಾರಂಟಿ ಯೋಜನೆ ಬಗ್ಗೆ ಸದ್ಯ ಸದನದಲ್ಲಿ ಮಾತಾಡಿದ್ದೇನು ಅಂತ ಒಮ್ಮೆ ನೀವೇ ನೋಡಿ. ಗ್ಯಾರಂಟಿ ಬಗ್ಗೆ ನಾನು ನನ್ನೆಲ್ಲ ರೆಕಾರ್ಡನ್ನು ತೆಗೆದುಕೊಳ್ಳಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡನ್ನು ತೆಗಿರಿ. ನಾನ್ ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ದೆ. ನಮ್ದೇನು ವಿರೋಧ ಇಲ್ಲ. ಹೀಗೆ ಸದನದಲ್ಲಿ ಹಸಿ ಸುಳ್ಳನ್ನ ಹೇಳಿರೋ ಆರ್ ಅಶೋಕ್ ಈ ಹಿಂದೆ ಇದೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದ್ದೇನು ಗೊತ್ತಾ? ಅದನ್ನು ನಾವು ಹೇಳಲ್ಲ, ಒಮ್ಮೆ ನೀವೇ ನೋಡಿ. ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳಿಗೆ ವಾರಂಟಿನೂ ಇಲ್ಲ, ಯಾವುದು ಬರೋದು ಇಲ್ಲ. ಕಾಂಗ್ರೆಸ್ಸಿನ ಗ್ಯಾರಂಟಿ ಎಲ್ಲ ವಾಂತಿ ಆಗೋಗ್ಬಿಟ್ಟಿದೆ. ಈಗಾಗಲೇ ಈ ಗ್ಯಾರಂಟಿಗಳ ಸ್ಟಾರ್ಟ್ ಮಾಡಿರೋದಕ್ಕೆ ಅರ್ಧ ದಿವಾಳಿ ಔಟಿದೆ. ಕೇಳಿಸ್ಕೊಂಡ್ರಲ್ಲ, ಈಗ ನೀವೇ ನಿರ್ಧಾರ ಮಾಡಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂದು ಹೇಳಿದ್ದೇನು, ಸದ್ಯ ಯಶಸ್ವಿಯಾಗಿರುವ ಅದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸದನದಲ್ಲಿ ಹೇಳಿದ್ದೇನು ಅಂತ. ಸ್ನೇಹಿತರೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಗೆಲುವು ಸಾಧಿಸಿದ್ದು ವಾಸ್ತವ. ಗೆದ್ದ ನಂತರ ಆ ಯೋಜನೆಗಳನ್ನ ಶತಾಯಗತಾಯ ಜಾರಿಗೆ ತರಲು ರಾಕ್ಷಸ ಪ್ರಯತ್ನ ಮಾಡಿದ್ದು ವಾಸ್ತವ. ಅಷ್ಟೇ ಅಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋಕೆ ಬೇರೆ ನಿಧಿಗಳನ್ನ ಬಳಸಿಕೊಂಡಿದ್ದು ಸುಳ್ಳಲ್ಲ. ಆದರೂ ಗ್ಯಾರಂಟಿ ನಿಂತೇ ಹೋಗುತ್ತೆ ಅಂತ ಪದೇ ಬಾಯಿ ಬಡ್ಕೊಳ್ಳೋ ಮಾಧ್ಯಮಗಳು ಕೂಡ ಬಾಯಿ ಮುಚ್ಚಿಕೊಳ್ಳುವ ರೀತಿ ತಡವಾಗಿಯಾದ್ರೂ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಲಾಗಿದೆ, ಫಲಾನುಭವಿಗಳಿಗೆ ತಲುಪಿಸಲಾಗ್ತಿದೆ. ಬಡವರಿಗೆಲ್ಲ ತುಂಬಾ ಅನುಕೂಲನೂ ಆಗ್ತದೆ. ಕರೆಂಟ್ ಬಿಲ್ ಕಟ್ಟ ಆಗಿಲ್ಲ, ಬಸ್ ಫ್ರೀ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ನಮ್ಗೆ ಸಕ್ಸಸ್ಫುಲ್ ಆಗಿದೆ. ನಮ್ಗೆ ತುಂಬಾ ಖುಷಿನೂ ಕೊಟ್ಟಿದೆ. ಮಹಿಳೆಯರು ತುಂಬಾ ಅನುಕೂಲ ಆಗಿದೆ. ಮಹಿಳೆಯರು ಜೀವನ ಸಾಗಿಸಕ್ಕೆ ತೊಂದರೆನೇ ಇಲ್ಲ. ಮನೇಲಿ ಗಂಡ ಮಕ್ಕಳು ಎಲ್ಲ ಸುಖವಾಗಿರ್ಬೋದು ಅಂತ ಎಲ್ಲದರಲ್ಲೂ ಹಣಕಾಸಿನಲ್ಲೂ ಆಯ್ತು, ಮತ್ತೆ ಬಸ್ಸು ಪ್ರಯಾಣ ಮಾಡೋದು ಪ್ರತಿಯೊಂದರಲ್ಲೂ ಅನುಕೂಲ ಇದೆ ಸರ್. ಇನ್ನು ಈ ಸರ್ಕಾರ ಇನ್ನು ಹಿಂಗೆ ಮುಂದುವರಿಲಿ ಅಂತ ಹೇಳ್ಕೊಟ್ಟು ತುಂಬಾ. ನಮ್ಮ ಮೈಸೂರು ಡಿಸ್ಟಿಕ್ ಇಂತ ಉತ್ತರ ಕರ್ನಾಟಕ ಡಿಸ್ಟಿಕ್ ಅವರು ಪಾಪ ಅವರು ಎಷ್ಟು ಸಬಲರಾಗ್ಬಿಟ್ಟಿದ್ರು ಅನ್ನೋದಕ್ಕೆ ಬಸ್ಸಲ್ಲಿ ಜನ ಓಡಾಡ್ತಾ ಇದಾರಲ್ಲ ಮಹಿಳೆಯರು, ಅದೇ ಸಾಕ್ಷಿ ಸರ್. ದಯಮಾಡಿ ಇದೊಂದು ಶಕ್ತಿ ಯೋಜನೆ ಮತ್ತೆ ನಮ್ಮ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ 4 ಮಹಿಳೆಯರ ಸಬಲೀಕರಣಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್ ನಮಗೆ. ಇನ್ನು ಇನ್ನೊಂದು ವಿಚಾರ ಹೇಳಬೇಕು. ಈ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದ ಪ್ರಧಾನಿ ಮೋದಿ ಅವರನ್ನು
ಒಳಗೊಂಡಂತೆ ಎಲ್ಲ ಬಿಜೆಪಿಗರು ಟೀಕಿಸಿದ್ರು. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಘೋಷಣೆಗಳಿಂದ ಅದ್ಭುತ ಯಶಸ್ಸು ಸಿಕ್ಕಿದ ಮೇಲೆ ಆ ನಂತರ ನಡೆದ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿಯೂ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಮೋದಿ ಅಂಡ್ ಬಿಜೆಪಿ ನಾಯಕರೇ ಮತ ಕೇಳಿದ್ದಾರೆ, ಚುನಾವಣೆ ಗೆದ್ದಿದ್ದಾರೆ. ಆದ್ರೆ ಆ ರಾಜ್ಯಗಳಲ್ಲಿ ಇಂದಿಗೂ ಸರಿಯಾದ ರೀತಿ ಗ್ಯಾರಂಟಿಗಳು ಜಾರಿ ಮಾಡೋಕೆ ಆಗದೆ ಜನರಿಂದ ಹಿಡಿಶಾಪ ಹಾಕಿಸಿಕೊಳ್ತಿರೋ ನಿದರ್ಶನಗಳು ಸಾಕಷ್ಟಿವೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಜ್ಯದ ಉದ್ಯಮಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಕೂಡ ವೈರಲ್ ಆಗಿತ್ತು. ಅವರೊಬ್ಬರೇ ಅಲ್ಲ, ಹಲವು ವಿದ್ಯಾವಂತರೇ ಈ ಗ್ಯಾರಂಟಿಗಳನ್ನ ಟೀಕಿಸುತ್ತಾರೆ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿರೋ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಎಷ್ಟು ಅನುಕೂಲವಾಗ್ತಿದೆ, ಇದರಿಂದ ಎಷ್ಟು ಬಡ ಕುಟುಂಬಗಳು ನೆಟ್ಟುಸಿರು ಬಿಟ್ಟು ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡ್ತಿವೆ ಎನ್ನುವ ಗ್ರೌಂಡ್ ರಿಯಾಲಿಟಿಯನ್ನ ಯಾರೊಬ್ಬರು ಅಧ್ಯಯನ ಮಾಡಿ ಅದರ ವಾಸ್ತವವನ್ನ ಜನರಿಗೆ ತಿಳಿಸ್ತಿಲ್ಲ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಿಲ್ಲ ಎನ್ನುವುದೇ ನಿಜವಾದ್ರೆ ಟೀಕಿಸೋರೆಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಧ್ಯಯನ ಮಾಡಲಿ. ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಿದೆಯಾ ಅಥವಾ ಇದು ಕೇವಲ ಬೋಗಸ್ ಯೋಜನೆ ಆಗಿದೆಯಾ ಎನ್ನುವುದನ್ನ ತಿಳಿಯಲಿ. ಆಗಲೂ ಗ್ಯಾರಂಟಿ ಯೋಜನೆಗಳಿಂದ ದೊಡ್ಡ ಮಟ್ಟದ ನಷ್ಟ ರಾಜ್ಯಕ್ಕೆ ಆಗುತ್ತಿದ್ರೆ, ಜನರಿಗೆ ಮಹಿಳೆಯರಿಗೆ ಅನಾನುಕೂಲವಾಗಿದ್ರೆ ಅದನ್ನ ಸರಿಪಡಿಸೋಕೆ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಲಿ. ಅದು ಬಿಟ್ಟು ಹೀಗೆ ಅರ್ಥಹೀನವಾಗಿ ಗ್ಯಾರಂಟಿಗಳನ್ನ ಟೀಕಿಸೋದು ಎಷ್ಟು ಸರಿ ಅಂತ ಗ್ಯಾರಂಟಿ ಯೋಜನೆ ಪಡೆಯುತ್ತಿರೋ ರಾಜ್ಯದ ಜನರೇ ತೀರ್ಮಾನ ಮಾಡಬೇಕು. ರಾಜ್ಯದ ಜನರಿಗೆ ಮತ್ತೊಂದು ಗಂಭೀರ ವಿಚಾರ ಹೇಳಲೇಬೇಕು. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ, ಆಡಳಿತದ ವಿಚಾರದಲ್ಲಿ, ಅನುದಾನಗಳ ಹಂಚಿಕೆ ವಿಚಾರದಲ್ಲಿ ಲೋಪಗಳಿರೋದು ಕೂಡ ಸತ್ಯ. ಈ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನರ ವಿಶ್ವಾಸ ಗಳಿಸೋ ಕಾರ್ಯ ಮಾಡಬೇಕು ಅಂದ್ರೆ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸಬೇಕಾದ ಅನಿವಾರ್ಯತೆ ಇದೆ. ಆಡಳಿತಾಂಗದ ಕಾರ್ಯವೈಖರಿ ಬಗ್ಗೆ ಜನರಿಗಿರೋ ಅಸಮಾಧಾನವನ್ನ ಪರಿಹರಿಸೋ ಕಡೆ ಹೆಚ್ಚು ಗಮನ ಕೊಡಬೇಕು. 24 ಗಂಟೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಮಾಡೋ ಜನಪ್ರತಿನಿಧಿಗಳಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರೋ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂತೆ ತಾಕೀತು ಮಾಡಬೇಕು. ಇಲ್ಲದೆ ಹೋದ್ರೆ ಗ್ಯಾರಂಟಿ ಯೋಜನೆಗಳಿಂದ ಬಂದ ಕೀರ್ತಿ, ಯಶಸ್ಸು ಆಡಳಿತದ ಲೋಪಗಳಿಂದ ಆಗುತ್ತಿರೋ ಎಡವಟ್ಟುಗಳಿಂದ ಕೊಚ್ಚಿಕೊಂಡು ಹೋಗೋದು ಸುಳ್ಳಲ್ಲ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅನುಕೂಲವಾಗ್ತಿರೋದು ಎಷ್ಟು ಸತ್ಯವೋ, ಸರ್ಕಾರದ ಆಡಳಿತದಲ್ಲಿರುವಂತಹ ಲೋಪಗಳು, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸರ್ಕಾರದ ಮೇಲಿರುವ ವಿಶ್ವಾಸವನ್ನ ಜನರು ಕಳೆದುಕೊಳ್ಳುತ್ತಿರೋದು ಅಷ್ಟೇ ಸತ್ಯ. ಈ ವಿಚಾರದಲ್ಲಿ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ನಿರ್ಲಕ್ಷ್ಯಕ್ಕೆ ದೊಡ್ಡ ಬೆಲೆ ತೆರಬೇಕಾಗೋದು 100ಕ್ಕೆ 100 ಸತ್ಯ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೀವಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.